ಸ್ಯಾಂಡಲ್ವುಡ್ನಲ್ಲಿ ಬಾಸ್ ಅಂತ ಟೈಟಲ್ ಇಟ್ಕೊಂಡು ಬರ್ತಿರೋ ಬಾಸ್ ಸಿನಿಮಾಗೆ ಟೈಮ್ ಸರಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಪದೇ ಪದೇ ಈ ಸಿನಿಮಾ ಪೋಸ್ಟ್ಪೋನ್ ಆಗ್ತಿರೋ ಅಂಥದ್ದು. ಯಾಕಂದರೆ ಈ ಒಂದು ಸಿನಿಮಾ ಬಗ್ಗೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಕೋರ್ಟ್ ಮೆಟ್ಟಿಲಿರುವಂಥದ್ದು. ಅಫ್ಕೋರ್ಸ್ ಈಗ ಆಲ್ರೆಡಿ ಒಮ್ಮೆ ಸೆಷನ್ ಕೋರ್ಟ್ನಲ್ಲಿ ಈ ಒಂದು ಏನು ಬಾಸ್ ಸಿನಿಮಾ ರಿಲೀಸ್ಗೆ ತಡೆ ಕೋರಿ ದರ್ಶನ್ ಹಾಕಿದ್ದ ಅರ್ಜಿ ವಜಾ ಆಗಿತ್ತು. ಸೊ ಈಗ ಅವರು ಹೈಕೋರ್ಟ್ ಮೆಟ್ಟಿಲಿರುವಂಥದ್ದು ದರ್ಶನ್ ಹಾಗೆ ಅವರ ಪತ್ನಿ ವಿಜಯಲಕ್ಷ್ಮಿ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ಬಾಸ್ ಟೀಮ್ ನಮ್ಮ ಜೊತೆ ಇದೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಬಾಸ್ ಸಿನಿಮಾ ನಿರ್ದೇಶಕರಾದ ಲವ ಅವರು, ಜೊತೆಗೆ ನಾಯಕರಾದ ತನುಷ್ ಶಿವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅಂತ. ಸರ್, ಟೈಮ್ ಸರಿ ಇದೆ ಅಂತ ಅನ್ನಿಸ್ತಿದ್ಯಾ? ನಮ್ಮ ಟೈಮ್ ಸರಿ ಇದೆ, ಚಿತ್ರ ತೆಗೆದಿದ್ದ ಟೈಮ್ ಸರಿ ಇಲ್ಲ ಇರ್ಬೋದು ಮೋಸ್ಟ್ಲಿ. ನಾನು ಯಾಕೆ ಈ ಮಾತು ಕೇಳ್ತಾ ಇದ್ದೀನಿ ಅಂತಂದರೆ, ನೀವು ಪದೇ ಪದೇ ಹೇಳ್ತಾನೆ ಇದ್ದೀರಾ ಬಾಸ್ ಸಿನಿಮಾಗೂ ಡಿ ಬಾಸ್ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ ಏನಿದೆ, ಸೊ ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಆದರೂ ಕೂಡ ಅವರು ಕೋರ್ಟ್ಗೆ ಹೋಗಿರುವಂಥದ್ದು, ಸಿನಿಮಾ ತಡೆ ಕೋರಿ ಈಗ ಅವರು ಅರ್ಜಿಯನ್ನು ಹಾಕಿರುವಂಥದ್ದು, ಹೈಕೋರ್ಟ್ಗೂ ಹೋಗಿರುವಂಥದ್ದು. ಸೊ ಏನು ಹೇಳ್ತೀರಿ ಸರ್? ಈಗ ಏನು ಸಿಟಿ ಸಿವಿಲ್ ಕೋರ್ಟು ವೆಕೇಟ್ ಮಾಡಿತ್ತು ಇಂಜೆಕ್ಷನ್ ಆರ್ಡರ್, ಅದ್ರ ಮೇಲೆ ಇವರು ಅಪೀಲ್ ಹೋಗಿದ್ದಾರೆ. MFA ಫೈಲ್ಡ್ ಮಾಡಿದ್ದಾರೆ. ನಿನ್ನೆ ದಿನ ಫೈಲ್ ಆಗಿದೆ. ಸೊ ಇವತ್ತು CCH 13ನಲ್ಲಿ ಲಿಸ್ಟ್ ನಂಬರ್ 23ನಲ್ಲಿ ಕೇಸ್ ಬಂದಿತ್ತು. ಈಗ ಬಾಸ್ ಕಡೆ ವಕೀಲರು ಏನಿದ್ದಾರೆ ಅವರು ಅರ್ಜೆಂಟ್ ತೊಗೊಂಡಿದ್ದಾರಂತೆ ಅಂತ ನಮ್ಮ ವಕೀಲರು ಈಗ ಹೇಳಿದ್ದಾರೆ. ಸೊ ಸಾಟರ್ಡೆ 19ಕ್ಕೆ ಕೇಸು ಅರ್ಜೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಫ್ರೈಡೆ ಅರ್ಜೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗಿರಬೇಕಾದ್ರೆ ನಮಗೆ ತುಂಬ ನೋವು ಮತ್ತು ಆಘಾತ ಆಗ್ತೈತೆ. ಯಾಕೆಂದರೆ ನಮ್ಮ ಸಿನಿಮಾ ರಿಲೀಸ್ ಆಗಬೇಕು ಅಂತ ನಾವೆಲ್ಲ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದು. ಆದರೆ ನಿನ್ನೆ ಅವರು ಏನು 16ನೇ ತಾರೀಕು ಕೇಸ್ ಫೈಲ್ ಮಾಡ್ತಾರೆ ಹೈಕೋರ್ಟಲ್ಲಿ. ಸೊ ಅದರಿಂದ ನಮ್ಮ ಡಿಸ್ಟ್ರಿಬ್ಯೂಟರ್ಸು ಮತ್ತು ಕೆಲವು ಥಿಯೇಟರ್ಸ್ಗಳು ಇವರೆಲ್ಲರೂ ನಮ್ಮ ತಂಡ ಸಿನಿಮಾನ ಏನು ರಿಲೀಸ್ ಮಾಡೋದಕ್ಕೆ ಹಿಂದೇಟು ಹಾಕ್ತಾರೆ. ಜೊತೆಗೆ ಇದು ಏನಾದರೂ ಸ್ಟೇ ಆದರೆ ನಮಗೆ ಥಿಯೇಟ್ರ್ ರೆಂಟ್ಸು, ನಾವು ಬೇರೆ ಸಿನಿಮಾಗಳನ್ನ ಹಾಕ್ತಾರೆ ನಮಗೆ ಅವರು ರೆಂಟ್ ಕೊಡ್ತಿದ್ರು, ಇಲ್ಲ ಏನೋ ಶೇರ್ ವೈಸ್ ಮಾಡ್ತಾಯಿದ್ರು. ನಿಮ್ಮದು ಸ್ಟೇ ಬಂದ್ಬಿಟ್ರೆ ಏನು ಮಾಡೋದು ಸರ್ ಅಂತ ನಾನೇ ಒಂದು 10 ಥಿಯೇಟ್ರನ್ನ ಎಲ್ಲ ಫೋನ್ ಮುಖಾಂತರ ನನ್ನ ಫ್ರೆಂಡ್ಸ್ಗಳಿದ್ದಾರೆ 10 ಥಿಯೇಟ್ರ್ಗಳಿಗೆ ನಾನೇ ಬುಕ್ ಮಾಡಿದೆ. ಅವರೇ ಹೇಳಿದ್ರು, ನೋಡಿ ಸರ್ ನಿಮ್ಮಿಷ್ಟ, ಕೋರ್ಟಲ್ಲಿ ಏನು ಸ್ಟೇ ಇಲ್ಲ ಹಂಗೆ ಬಂದರೆ ಹಿಂಗೆ ಬಂದರೆ ನಮ್ಮ ಅಡ್ವೊಕೇಟ್ ಕೇಳ್ದೋ ಅವ್ರು ಕೇಳ್ದೋ ಹಿಂಗಾಗೋಗುತ್ತೆ ಹಂಗಾಗೋಗುತ್ತೆ, ನಾವೇನಾದ್ರೂ ತಿರ್ಗಾ ಹಾಕ್ತಾರೆ ನಮ್ಮ ಮೇಲೆ ಅದು ಇದು ಅಂತ ಹೇಳಿದ್ರು. ಸರಿ ನೋಡಿ ಸರ್ ನಿಮ್ಮಿಷ್ಟ ಅಂತ ಹೇಳಿದ್ರು. ನಾವು ನಮ್ಮ ವಕೀಲರು ವಿವೇಕ್ ಸುಬ್ಬಾರೆಡ್ಡಿ ಸರ್ನ ಭೇಟಿಯಾಗಿ ಅವ್ರ ಜೊತೆ ಡಿಸ್ಕಷನ್ ಮಾಡಿದಾಗ ಅವರು ಸ್ಟೇ ಏನಿಲ್ಲ, ರಿಲೀಸ್ ಮಾಡ್ಬೋದು ಅಂತ ನಮಗೂ ಹೇಳಿದರು. ಬಟ್ ನಾವು ರಿಲೀಸ್ ಮಾಡೋಕ್ಕೆ ರೆಡಿ ಇದ್ದೀವಿ. ಇವಾಗ ನಮ್ಮ ಡಿಸ್ಟ್ರಿಬ್ಯೂಟ್ರು ಕೂಡ ಏನು ಹೇಳ್ತಾ ಇದ್ದಾರೆ, ಇದೆಲ್ಲ ಸಮಸ್ಯೆ ಇದೆ, ಹೇಗೆ ಮಾಡೋಣ, ಥಿಯೇಟ್ರವ್ರು ಹಿಂದೇಟು ಹಾಕ್ತಾಯಿದ್ದಾರೆ ತುಂಬ ಅಂತ ಅವರು ಹಿಂದೇಟು ಹಾಕ್ತಾಯಿದ್ದಾರೆ. ಸೊ ನಮ್ಮ ಹೀರೋ ಅವರು ಮತ್ತು ಪ್ರೊಡ್ಯೂಸರ್ ಆಗಿರೋದ್ರಿಂದ ಅವ್ರು ಏನು ನಿರ್ಧಾರ ತೊಗೊತಾರೆ ಅದಕ್ಕೆ ನಾನು ಬದ್ಧ ಹೇಳ್ತೇನೆ. ಸರ್, ಇವಾಗ ಏನು ಸರ್, ನೀವು ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಹೇಳೋದಾದರೆ, ಇವಾಗ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀರಿ. ಯಾಕಂದರೆ 19ಕ್ಕೆ ನೀವು ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರಿ. ಇವಾಗ ಅವತ್ತೇ ವಿಚಾರಣೆ ಇರೋದ್ರಿಂದ ನೀವು ಸಿನಿಮಾ ರಿಲೀಸ್ ಮಾಡ್ತಿದ್ದೀರಾ ಇಲ್ವಾ ಅಂತ? ಇಲ್ಲ, ರಿಸ್ಕ್ ತೊಗೊಳೋದು ಬೇಡ ಅಂತ. ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ಆಲ್ರೆಡಿ ನಾವೆಲ್ಲ ಪ್ರೊಸೀಡ್ ಆಗಿದ್ವಿ. ಪ್ರೊಸೀಡ್ ಆಗಿಬಿಟ್ಟು 19th ರಿಲೀಸ್ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಎಂಡ್ ಮೂಮೆಂಟಲ್ಲಿ ಈ ಥರ ಕೋರ್ಟ್ ಮೊರೆ ಹೋಗಿದ್ದಾರೆ ಅವರು. ನಾಳೆ ದಿನ 19th ಅಕಸ್ಮಾತ್ ಏನಾದರೂ ಬೇರೆ ರೀತಿ ಏನಾದರೂ ಆಗೋಗ್ಬಿಟ್ರೆ ಕಷ್ಟ ಆಗುತ್ತೆ ನಮಗೆ ಅಂತ ಹೇಳ್ಬಿಟ್ಟು ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡಿದೆ ನಾನು. ಇನ್ನು ಸ್ವಲ್ಪ ಹೊತ್ತು ಮುಂಚೆ ಅವ್ರ ಹತ್ರನೇ ಮಾತಾಡ್ತಾ ಇದ್ದೆ. ಸರ್ ರಿಸ್ಕ್ ತೊಗೊಳೋದು ಬೇಡ, ವೆಯ್ಟ್ ಮಾಡೋಣ ಸರ್ ಅಂತ ಹೇಳಿದ್ರು. ನೋಡೋಣ ಏನಾಗುತ್ತೆ ಅಂತ. 19th ಹೋಗಿದೆ ಅಲ್ವಾ, 19th ಏನಾಗುತ್ತೆ ಅಂತ ನೋಡೋಣ. ಸೊ ಇವಾಗ ನೀವು ಈಗ ಇನ್ನೆರಡು ದಿನ ಇರೋವಾಗ ಈಗ ಇದ್ದಕ್ಕಿದ್ದಂಗೆ ನೀವು ರಿಲೀಸ್ ಪೋಸ್ಟ್ಪೋನ್ ಮಾಡಿದ್ರೆ ನಿಮಗೆ ಎಷ್ಟು ಲಾಸ್ ಆಗುತ್ತೆ ಆ್ಯಕ್ಚುಲಿ? ಯಾಕಂದರೆ ಪೋಸ್ಟರ್ಸ್ ಅಂತೆ, ಅದಂತೆ ಇದಂತೆ, ಪ್ರಮೋಷನ್ಸ್ ಅಂತೆ ತುಂಬ ಖರ್ಚು ಮಾಡಿಬಿಟ್ಟಿರ್ತೀರ. ಸುಮಾರು ಎಷ್ಟು ಲಾಸ್ ಆಗ್ಬೋದು ಸರ್? ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ ಮೇಡಮ್. ಲಕ್ಷಾಂತರ ರೂಪಾಯಿ ಅಂತ ಹೇಳಿದ್ರೆ ಸುಮಾರು ಒಂದು 50 ಲಕ್ಷದವರೆಗೂ ಲಾಸ್ ಆಗುತ್ತೆ. 30ರಿಂದ 50 ಲಕ್ಷದವರೆಗೂ ಲಾಸ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಪಬ್ಲಿಸಿಟಿ ಎಲ್ಲ ಮಾಡಿಬಿಟ್ಟಿರ್ತೀವಿ ನಾವು. ದಿಢೀರಂತ ತಂದುಬಿಟ್ರೆ ತುಂಬ ಲಾಸ್ ಆಗುತ್ತೆ. ಈ 2ನೇ ತಾರೀಕೇ ಇದು ಸ್ಟೇ ನಮ್ಮ ವೆಕೇಟ್ ಆಯ್ತಲ್ಲ ಸಿವಿಲ್ ಕೋರ್ಟಲ್ಲಿ. ನಾವು ಕಾದ್ವಿ, ಅಕಸ್ಮಾತ್ ಏನೋ ಏರ್ಕೋರ್ಟ್ಗೆ ಹೋಗ್ತಾರಾ ಅಂತ.
ಅವ್ರು ಈ ಥರ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನಮ್ಗೆ ಅರ್ಥ ಆಗಿಲ್ಲ. ಅವಾಗ 19th ನಾವು ಸಿನಿಮಾ ಅನೌನ್ಸ್ ಮಾಡಾದ್ಮೇಲೆ 3 days ಮುಂಚೆ ಕೋರ್ಟ್ಗೆ ಹೋಗ್ತಿರಂತೆ. ನಮಗೆ ಈ ಥರ ಅಂತ ಅನ್ಕೊಂಡಿರಲ್ಲ. ಇಲ್ಲ ಬಿಡು ಹೋಗಲ್ಲ ಅನ್ಕೋತೀವಿ. ಇವಾಗ ನಾವು ಅನೌನ್ಸ್ ಮಾಡ್ಕೊಂಡು ಬರೋಣ ಅಂತ ರೆಡಿ ಮಾಡ್ಕೊಂಡು ಎಲ್ಲ ಬಂದಾದಮೇಲೆ ಎಂಡ್ ಮೂಮೆಂಟಲ್ಲಿ ಹೈಯರ್ ಕೋರ್ಟ್ಗೆ ಮೊರೆ ಹೋಗಿದ್ದಾರೆ ಅವರು. ಸರ್, ಇವಾಗ ಅವರು ಸಿಟಿ ಸಿವಿಲ್ ಕೋರ್ಟಲ್ಲಿ ಅವರ ಅರ್ಜಿ ಯಾಕೆ ವಜಾ ಆಗಿದ್ದು, ಅದಕ್ಕೆ ರೀಸನ್ ಏನು? ಸೊ ಜೊತೆಗೆ ಅವರು ಏನೆಲ್ಲ ಪಾಯಿಂಟ್ಸ್ನ ಈಗ ಹೈಕೋರ್ಟ್ಗೆ ಅರ್ಜಿನಲ್ಲಿ ಅವರು ಹಾಕಿರಿದ್ದಾರೆ ಅಂತ ಹೇಳ್ಬಿಟ್ಟು, ಅಂದರೆ ಈಗ ನಿಮ್ಮ ಬಾಸ್ ಸಿನಿಮಾಗೆ ಒಂದಷ್ಟು ಕಾರಣಗಳು ಕೊಟ್ಟಿರಬೇಕಲ್ಲ ರಿಲೀಸ್ ಮಾಡದೇ ಇರೋದಕ್ಕೆ, ತಡೆ ಕೋರೋದಕ್ಕೆ. ಸೊ ಏನೆಲ್ಲ ಪಾಯಿಂಟ್ಸ್ಗಳನ್ನ ಅವರು ರೈಸ್ ಮಾಡಿದ್ದಾರೆ ಅಂತ? ಬೆಂಗಳೂರು ನಗರದ ಸಿಟಿ ಸಿವಿಲ್ ಕೋರ್ಟಲ್ಲಿ ಫೈಲ್ ಮಾಡ್ತಾರೆ. ಏನಂದರೆ ಹಿಂದೆ ನಡೆದಂತಹ ಘಟನೆ ಏನು ರೇಣುಕಾಸ್ವಾಮಿ ಅವರ ಹತ್ಯೆ ನಡೆದಿತ್ತು, ಆ ಘಟನೆಗೆ ನಾವು ಬಿಟ್ಟಂಥ ಟೀಸರು ಹೋಲಿಕೆ ಆಗ್ತಾಯಿದೆ. ಜೊತೆಗೆ ಬಾಸ್ ಎನ್ನೋದನ್ನ ಮಾಮೂಲಿ ಫ್ಯಾನ್ಸ್ಗಳೆಲ್ಲ ದರ್ಶನ್ ಅವ್ರನ್ನ ಕರೀತಾ ಇದ್ದಾರೆ. ಮತ್ತು ಅವರ ಪರ್ಸ್ನಲ್ ಲೈಫ್ಗೆ ಇದು ಹತ್ತಿರ ಅಂತ ಇದೆ ಸಿನಿಮಾ. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಸಿನಿಮಾ ಕಾಣಬಾರ್ದು ಅಂತ ಹೇಳಿದರು. ಆಗ ನಾವು ಏನು ಹೇಳಿದೋ, ನಮ್ಮ ಆರ್ಗ್ಯೂ ಏನಿತ್ತು ಅಂದರೆ, ಸೊ ನಾವು ಇದು ಟೋಟಲಿ ಫಿಕ್ಷನಲ್ ಸ್ಟೋರಿ, ಒಂದು ಕಾಲ್ಪನಿಕ ಕತೆ. ಸೆನ್ಸಾರ್ ಬೋರ್ಡ್ ನೋಡಿದ್ದಾರೆ, ನಮಗೆ ಸೆನ್ಸಾರ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದಾರೆ. ಹಾಗಾಗಿ ಇದು ಯಾವುದೇ ಒಂದು ರಿಯಲ್ ಇನ್ಸಿಡೆಂಟ್ ಮೇಲೆ ನಾವು ಬೇಸ್ ಮೇಲೆ ಮಾಡಿಲ್ಲ. ಜೊತೆಗೆ ಬಾಸ್ ಅನ್ನೋದು ಈಗಾಗಲೇ ಅನೇಕ ದಿಗ್ಗಜರು ನಟಿಸಿದ್ದಾರೆ ಅಂತ ಎಕ್ಸಾಂಪಲ್ ಕೊಟ್ಟು ಪ್ರಭಾಕರ್ ಸಾರು, ಅಕ್ಷಯ್ ಕುಮಾರು, ವೆಬ್ ಸೀರೀಸ್ಗಳೆಲ್ಲ ಬಂದಿದೆ. ಜೊತೆಗೆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಒಬ್ಬ ನಿರ್ದೇಶಕನಿಗಿರುತ್ತೆ. ಏನು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಕ್ಲಾಸ್ 19(1)A ಆರ್ಟಿಸ್ಟಿಕ್ ಫ್ರೀಡಮ್ ಆಫ್ ಸ್ಪೀಚ್, ಅದ್ರ ಮೇಲೆ ನಾವು ಆರ್ಗ್ಯೂ ಮಾಡ್ದೋ. ಇಂಥ ಅನೇಕ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ಸೈಟೇಷನ್ಗಳನ್ನೆಲ್ಲ ನಾವು ನ್ಯಾಯಾಲಯಕ್ಕೆ ಕೊಟ್ಟು ಏನಂತ ಹೇಳಿದ್ರೆ, ಒಂದು ಸಿನಿಮಾನ ಡಿಸೈಡ್ ಮಾಡಬೇಕಾದ್ರೆ ಯಾವುದೇ ಒಂದು ಕ್ರಿಮಿನಲ್ ಕೇಸ್ನ ಅಲ್ಲಿರೋ ಮೆಟೀರಿಯಲಿಂದ ಮಾಡ್ತಾರೆ, ಎವಿಡೆನ್ಸಿಂದ. ಈ ಫಿಕ್ಷನಲ್ ಮೇಲೆ ಮಾಡೋದಿಲ್ಲ ಅಂತ ನಮಗೆ ಅಷ್ಟೇ ವೆಕೇಟ್ ಆಗಿರೋದ್ರಲ್ಲಿ ಸೊ ಸಿವಿಲ್ ಜಡ್ಜ್ ನ್ಯಾಯಾಲಯದ ನ್ಯಾಯಾಧೀಶರು ಮಾಡಿ ಅವರು ಏನು ದರ್ಶನ್ ಸಾರು ಮತ್ತು ವಿಜಯಲಕ್ಷ್ಮಿ ಮೇಡಮ್ ಹಾಕಿದ್ರು ಕೇಸ್ನಲ್ಲ ಇಂಟ್ರಿಮ್ ಅಪ್ಲಿಕೇಶನ್ನ ವಜಾ ಮಾಡ್ತಾರೆ. ವಜಾ ಮಾಡಿದ ನಂತರ ಅವ್ರಿಗೆ ಅಪೀಲ್ ಪೀರಿಯಡ್ ಇರುತ್ತೆ, 30 days ಒಳಗಡೆ ಅಥವಾ 90 days ಒಳಗಡೆ ಅಪೀಲ್ ಹಾಕೋಬೇಕು. ಹಾಗಾಗಿ ಇವತ್ತು ಅವರು MFA ಹಾಕ್ಕೊಂಡಿದ್ದಾರೆ. MFAಲೂ ಅವರು ಹೈಕೋರ್ಟ್ನಲ್ಲಿ ಹೇಳ್ತಿರೋದು, ಇವರು ವೆಕೇಟ್ ಮಾಡಿರೋವಂಥದ್ದು ಸಿವಿಲ್ ಕೋರ್ಟ್ ಸರಿ ಇಲ್ಲ, ಮತ್ತು ಇಲ್ಲಿ ನಮ್ಮ ಏನು ದರ್ಶನ್ ಅವ್ರದ್ದು ಪರ್ಸ್ನಲ್ ಲೈಫ್ ತೊಗೊಂಡು ಏನು ರೇಣುಕಾಸ್ವಾಮಿ ಇನ್ಸಿಡೆಂಟ್ ಇದೆ ಅದೆಲ್ಲ ಮಾಡಿದ್ದಾರೆ ಅಂತ. ನಾವು ಆ ಸಿನಿಮಾನೇ ಮಾಡಿಲ್ಲ. ನಮ್ಮದು ಅವತ್ತು ಏನು ಕಂಟೆನ್ಷನ್ ಇತ್ತು, ಡೇ 1 ಹಿಡಿದು ಟಿಲ್ ಟುಡೇ ನಾವು ಆ ಸಿನಿಮಾ ಮಾಡಿಲ್ಲ. ಇದು ನನ್ನ ಕಾಲ್ಪನಿಕ ಕತೆ. ಅವರು ಏನಕ್ಕೆ ವೈಯಕ್ತಿಕವಾಗಿ ತೊಗೊಂಡಿದ್ದಾರೋ ಏನೋ ಗೊತ್ತಿಲ್ಲ ನಮಗೂ. ಸೊ ನಾವು ಹೈಕೋರ್ಟ್ನಲ್ಲಿ ನಮ್ಮ ವಕೀಲರ ಮೂಲಕ ಆರ್ಗ್ಯೂ ಮಾಡ್ತೇವೆ. ಸೊ ಖಂಡಿತ ಜಯ ಸಿಕ್ಕುತ್ತೆ ಅಂತ ನಂಬಿಕೆ ಇದೆ. ಸೊ ಇಂಡಿಯನ್ ಜುಡಿಷರಿ ಮೇಲೆ ನಮ್ಗೆ ಅಪಾರ ಗೌರವವೂ ಇದೆ ಮೇಡಮ್. ಸರ್, ಒಮ್ಮೊಮ್ಮೆ ಈ ಥರ ತುಂಬ ಸಿನಿಮಾಗಳು ಕೋರ್ಟ್ಗೆ ಹೋಗಿರೋದು ಉಂಟು, ತಡೆ ಬಂದಿರೋದು ಉಂಟು, ಆಮೇಲೆ ಅದು ವಜಾ ಆಗಿರೋದು ಇದೆ, ಮತ್ತು ರಿಲೀಸ್ ಟೈಮ್ಗೆ ಕರೆಕ್ಟಾಗಿ ರಿಲೀಸ್ ಆಗಿರೋದು ಇದೆ. ಸೊ ಕೆಲವೊಂದು ಸಿನಿಮಾಗಳಿಗೆ ಏನಾಗುತ್ತೆ ಅಂತಂದರೆ, ರಿಲೀಸ್ ಮಾಡ್ಕೊಳ್ಳಿ ಅದಾದಮೇಲೆ ಕೇಸ್ ನಡೀತಾನೆ ಇರುತ್ತೆ ಅನ್ನೋ ಒಂದು ಜಡ್ಜ್ಮೆಂಟ್ ಕೂಡ ಬಂದಿರೋದು ಉದಾಹರಣೆಗಳಿದೆ. ಸೊ ನಿಮ್ಮ ಸಿನಿಮಾಗೆ ಯಾಕೆ ನೀವು ರಿಲೀಸ್ ಮಾಡ್ಬೋದಲ್ವಾ, ರಿಲೀಸ್ ಮಾಡಲೇಬಾರ್ದು ಅಂತ ಏನಾದರೂ ಈಗ ಅವರೇನಾದರೂ ಕೋರ್ಟ್ ಮೂಲಕ ಹೇಳೋ ಥರ ಏನಾದರೂ ಇದೆಯಾ, ಹೇಳಿದಾರಾ ಅದವೇ? ಇಲ್ಲ, ರಿಲೀಸ್ ಮಾಡಲೇಬಾರ್ದು ಅಂತ ಏನಿಲ್ಲ. ಇವಾಗ ರಿಲೀಸ್ ಮಾಡ್ಕೊಬೋದು. ಅಂದ್ರೆ 19th ಏನಾಗುತ್ತೆ ಕೇಸ್ ಅಂತ ಡಿಸೈಡ್ ಮಾಡ್ಕೊಂಡು ಮಾಡೋಣ ಅಂತ. ನಮಗೆ ಏನಾದ್ರೂ ಸ್ಟೇ ಸಿಕ್ತು 19ನೇ ತಾರೀಕು, ಆವಾಗ 19th ರಿಲೀಸ್ ಆಗೋಗ್ಬಿಟ್ಟು 19th ರಿಲೀಸ್ ಆಗಿರುತ್ತೆ. ಆವಾಗ ಏನು ದೊಡ್ಡ ಸಮಸ್ಯೆ ಆಗುತ್ತೆ ನಮಗೆ. ಸೊ ಯೂಸ್ ಅಮೌಂಟು ನಮಗೆ ಲಾಸ್ ಆಗುತ್ತೆ. ಅಲ್ಲ ಏನು ಗೊತ್ತಿಲ್ಲ ನಮಗೆ ಈಗ ಏನು ಅಂತ ಅವ್ರ ಇಂಟೆನ್ಷನ್ ಏನಿದೆ.